ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಥರ್ಡ್ ಚಾಪ್ಟರ್ ಪಿ ಯು ಸಿ ಫಸ್ಟ್ ಇಯರ್ ಥರ್ಡ್ ಚಾಪ್ಟರ್ ಎಮರ್ಜಿಂಗ್ ಟ್ರೆಂಡ್ಸ್ ಅದರಲ್ಲಿ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡುವ. ದಟ್ ಈಸ್ ಸ್ಮಾರ್ಟ್ ಸಿಟಿ ಬಗ್ಗೆ ಕೊಟ್ಟಿದ್ದಿದೆ. ವಾಟ್ ದಟ್ ಸ್ಮಾರ್ಟ್ ಸಿಟಿ ಚಾಲೆಂಜಸ್ ಆರ್. ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಹೆಚ್ಚಾಗಿ ಒಂದು ಸಿಟಿಯಲ್ಲಿ ವೈಫೈ ಇರಬೇಕು, ಅಥವಾ ಒಳ್ಳೆ ರೋಡ್ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಬೇಕು. ಅವನ್ನೆಲ್ಲ ನಾವು ಸ್ಮಾರ್ಟ್ ಸಿಟಿಗಲ್ಲಿ ಥಿಂಕ್ ಮಾಡ್ತೇವೆ. ಅದನ್ನೇ ಇಲ್ಲಿ ಹೇಳಿದ್ದಿದೆ. ಏನೇನು ಚಾಲೆಂಜಸ್ ಇದ್ದಾವೆ? ರಿಸೋರ್ಸ್ ಮ್ಯಾನೇಜ್ ಮಾಡಬೇಕು, ಕರೆಕ್ಟಾ? ರಿಸೋರ್ಸ್ ಅಂತ ಹೇಳಿದ್ರೆ ಲ್ಯಾಂಡ್ ಇರ್ಬೋದು, ವಾಟರ್ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎನರ್ಜಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಇವೆಲ್ಲ ಚಾಲೆಂಜಸ್. ರಿಸೋರ್ಸನ್ನು ಮ್ಯಾನೇಜ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರನ್ನು ಮ್ಯಾನೇಜ್ ಮಾಡೋದು, ರೋಡ್ಸ್, ಬ್ರಿಡ್ಜಸ್, ಎಲೆಕ್ಟ್ರಿಸಿಟಿ ಸಪ್ಲೈ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಇವನ್ನೆಲ್ಲ. ಹಾಗೆ ಪಬ್ಲಿಕ್ ಸರ್ವಿಸಸ್ ಲೈಕ್ ಈಗ ಹೆಲ್ತ್ ಬಗ್ಗೆ, ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಪ್ರವಾಹವೆಲ್ಲ ಬಂದಾಗ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ, ಅರ್ಥಕ್ವೇಕ್ ಆದಾಗ, ಭೂಕಂಪ ಆದಾಗ, ಇವನ್ನೆಲ್ಲ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೇವೆ. ಇವನ್ನೆಲ್ಲ ನಾವೇನಂತೇವೆ? ಚಾಲೆಂಜಸ್. ಓಕೆ, ಈ ಚಾಲೆಂಜಸ್ಸಿಗೆ ಈಕ್ವಲೆಂಟ್ ಆಗಿ ಕೆಲವೊಂದು ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿದ್ವಿ ಅಂದರೆ ಅದು ಸ್ಮಾರ್ಟ್ ಸಿಟಿ ಆಗಿಬಿಡ್ತದೆ. ಅದನ್ನೇ ಸ್ಮಾರ್ಟ್ ಸಿಟಿ ಚಾಲೆಂಜಸ್ ಅಂತ ಹೇಳಿದ್ದಿದೆ. ಅದನ್ನು ನಾವು ನೆಕ್ಸ್ಟ್ ಪೇಜಲ್ಲಿ ನೋಡ್ತೇವೆ. ವಾಟ್ ಆರ್ ದ ಸ್ಮಾರ್ಟ್ ಸಿಟಿ ಟೆಕ್ನಾಲಜಿ ಸೊಲ್ಯೂಷನ್ಸ್? ಸೊ ಸ್ಮಾರ್ಟ್ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಇರಬೇಕು, ಸ್ಮಾರ್ಟ್ ಆಗಿರ್ಬೇಕು. ಸ್ಮಾರ್ಟ್ ಆಗಿರ್ಬೇಕೇನು ಅಂದರೆ ಅರ್ಥಕ್ವೇಕ್, ಭೂಕಂಪ ಆದಾಗ ಡಿಟೆಕ್ಟ್ ಮಾಡುವಂಥ ಸೆನ್ಸರ್ ಇರಬೇಕು. ಮುಂಚೆ ಡಿಟೆಕ್ಟ್ ಮಾಡಿ ಹೇಳುವಂಗಿರಬೇಕು. ಅರ್ಥಕ್ವೇಕ್ ಡಿಟೆಕ್ಷನ್ ಸೆನ್ಸರ್ಸ್ that warn nearby structure for coordinated safety responses. ಸ್ಮಾರ್ಟ್ ಬ್ರಿಡ್ಜಸ್ ಇರಬೇಕು. ಬ್ರಿಡ್ಜಸ್ಸಿಗೆ ಸೆನ್ಸರ್ಸ್ ಇರಬೇಕು. ಸೆನ್ಸರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದ್ರ ಬಗ್ಗೆ ಅಥಾರಿಟೀಸಿಗೆ SMS ಮೂಲಕ ತಿಳಿಸುವಂಗಿರಬೇಕು. ದಟ್ ಈಸ್ ಸ್ಮಾರ್ಟ್ ಬ್ರಿಡ್ಜ್ ಅಂತೇವೆ. ಸ್ಮಾರ್ಟ್ ಟನೆಲ್ಸ್ ಇರಬೇಕು. ಸೆನ್ಸರ್ ಡಿಟೆಕ್ಟ್ ಮಾಡಬೇಕು, ಅದರೊಳಗೆ ಇರಬೇಕು, ಲೀಕೇಜ್ ಡಿಟೆಕ್ಟ್ ಮಾಡಲಿಕ್ಕೆ, ಏನಾದರೂ ಪ್ರಾಬ್ಲಮ್ಸ್ ಆದರೆ ಡಿಟೆಕ್ಟ್ ಮಾಡಲಿಕ್ಕೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಳಿಸ್ಲಿಕ್ಕೆ ಅಂಥದ್ದೆಲ್ಲ ಇರಬೇಕು. ಅಂಥದ್ದನ್ನು ಸ್ಮಾರ್ಟ್ ಟನೆಲ್ಸ್ ಅಂತ ಹೇಳ್ತೇವೆ. ಓಕೆ, ಏನಾದರೂ ಆಕ್ಸಿಡೆಂಟ್ ಆದಮೇಲೆ ಗೊತ್ತಾಗೋದಲ್ಲ, ಮುಂಚೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಳಿಸ್ಬೇಕು ಅಥಾರಿಟೀಸಿಗೆ. ಅಂಥದಕ್ಕೆಲ್ಲ ನಾವು ಸ್ಮಾರ್ಟ್ ಅಂತ ಹೇಳ್ತೇವೆ. ಓಕೆ, ಇಂಟಿಗ್ರೇಟೆಡ್ ಸ್ಮಾರ್ಟ್ ಸಿಟಿ ಸರ್ವಿಸ್. ಇಂಟಿಗ್ರೇಟೆಡ್ ಸ್ಮಾರ್ಟ್ ಸಿಟಿ ಸರ್ವಿಸ್ ಲೈಕ್ ಈಗ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಹಾಗೆ ಸ್ಮಾರ್ಟ್ ಆಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಇದ್ದಾವೆ ಅಂತ ಹೇಳೋದು. ಎಜುಕೇಷನಿಗೆ ಸ್ಮಾರ್ಟ್ ಸ್ಕೂಲ್ಸ್ ಇದ್ದಾವೆ. ಸ್ಮಾರ್ಟ್ ಸ್ಕೂಲ್ಸ್ ಅಂತ ಹೇಳಿದ್ರೆ ಸ್ಕೂಲ್ ವಿತ್ ಡಿಜಿಟಲ್ ಬೋರ್ಡ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ ಇರ್ಬೋದು, ವಿತ್ ಇಂಟರ್ನೆಟ್ ಕನೆಕ್ಷನ್ಸ್ ಇರ್ಬೋದು. ಅಂಥದಕ್ಕೆಲ್ಲ ಸ್ಮಾರ್ಟ್ ಸ್ಕೂಲ್ ಅಂತೇವೆ. ಹಾಗೆ ಡಿಜಿಟಲ್ ಲರ್ನಿಂಗ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಬೋರ್ಡ್ಸ್ ಎಲ್ಲ ಇದ್ದರೆ. ಎನರ್ಜಿ, ಎಫಿಷಿಯಂಟ್ ಪವರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇಂಟಿಗ್ರೇಷನ್. ಎಫಿಷಿಯಂಟ್ ಪವರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇಂಟಿಗ್ರೇಷನ್. ಪವರ್ ಏನಿದೆ ಅಥವಾ ಎನರ್ಜಿ ಏನಿದೆ ಕರೆಕ್ಟಾಗಿ ವರ್ಕ್ ಆಗಬೇಕು ಅಥವಾ ಯೂಸ್ ಆಗಬೇಕು, ಮ್ಯಾಕ್ಸಿಮಮ್ ಯೂಸ್ ಆಗಬೇಕು, ವೇಸ್ಟ್ ಆಗಬಾರ್ದು. ಅಂಥದ್ದೆಲ್ಲ ಪವರ್ ಡಿಸ್ಟ್ರಿಬ್ಯೂಷನ್, ಪವರ್ ಯುಟಿಲೈಸೇಷನ್ ಕರೆಕ್ಟಾಗಿರಬೇಕು. ವಾಟರ್ ಸಪ್ಲೈ, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್. ವಾಟರ್ ವೇಸ್ಟ್ ಆಗದೆ ಇರುವಂಗೆ ನೋಡ್ಕೊಳ್ಬೇಕು. ಅಂಥದಕ್ಕೆಲ್ಲ ಸೆನ್ಸರ್ಸ್ ಇರಬೇಕು. ಹಾಗೆ ಸುಮ್ಮನೆ ನೀರು ಹೋಗ್ತಾ ಇದ್ರೆ ಅದು ಬಂದಾಗುವಂಗಿರಬೇಕು. ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ನು ಅಂದರೆ ಸಿಟೀಸಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆಲ್ಲ ವಾಟರ್ ಸಪ್ಲೈ ಇದ್ದರೆ ಅದು ಕರೆಕ್ಟಾಗಿರಬೇಕು. ಹೆಲ್ತ್ ಕೇರ್, ಕನೆಕ್ಟೆಡ್ ಹಾಸ್ಪಿಟಲ್ಸ್ ಆ್ಯಂಡ್ ಹೆಲ್ತ್ ಮಾನಿಟ್ರಿಂಗ್ ಸಿಸ್ಟಮ್ಸ್ ಇರಬೇಕು. ಹೆಲ್ತ್ ಬಗ್ಗೆ ಕೇರ್ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಸಿಸ್ಟಮ್ಸ್ ಇರಬೇಕು. ಆ ಟೈಪಲ್ಲಿ ನಾವು ಇದರಲ್ಲಿ ನಾವು ನೋಡ್ತೇವೆ. ನೋಡಿರಿ, ಸೆಂಟ್ರಲ್ ಕಂಪ್ಯೂಟರ್ಸ್ ಇದ್ದಾವೆ. ಇದನ್ನು ಕಂಪ್ಯೂಟರ್ಸ್ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕಿದ್ದಾವೆ ಅಂತ ತೋರಿಸಿದ್ದಾರೆ. ಇಲ್ಲೊಂದಿದೆ ನೋಡಿರಿ. ವೈರ್ಲೆಸ್ ಸೆನ್ಸರ್ಸ್ ಇದ್ದಾರೆ ಇಲ್ಲಿ. ಇವೆಲ್ಲ ವೈರ್ಲೆಸ್ ಸೆನ್ಸರ್ಸ್ ಅಂತ ಹೇಳ್ತೇವೆ. ಅದನ್ನು ತೋರಿಸಿದ್ದಿದೆ ನಿಮಗೆ. ವೈರ್ಲೆಸ್ ಸೆನ್ಸರ್ಸ್ ಬ್ರಿಡ್ಜಲ್ಲಿ ಏನೇ ಪ್ರಾಬ್ಲಮ್ ಆದರೂ ಗೊತ್ತಾಗಲಿಕ್ಕೆ, ಬ್ರಿಡ್ಜ್ ಏನಾದರೂ ಟ್ರ್ಯಾಕ್ ತಪ್ಪಿದೆ ಅಥವಾ ಏನಾದರೂ ಮಧ್ಯದಲ್ಲಿ ಬಿರುಕು ಬಿಟ್ಟಿದೆ, ಅದಕ್ಕೆಲ್ಲ ಗೊತ್ತಾಗಬೇಕು. ಕರೆಕ್ಟ್, ವೈರ್ಲೆಸ್ ಸೆನ್ಸರ್ ನೋಡ್ಸ್ ನೋಡ್ರಿ. ಇಲ್ಲಿ ಸೆನ್ಸರ್ ನೋಡ್ಸ್ ಇದ್ದಾವೆ.
ಇಲ್ಲಿದೆ ಆ ಟೈಪಲ್ಲಿ. ಹಾಗೆ ವೈರ್ಲೆಸ್ ಸಿಗ್ನಲ್ಸ್ ಬೇರೆ ಬೇರೆ ಕಡೆ ಇವೆಲ್ಲದೂ ಇದೆ ಅಂತ ಹೇಳಾದ್ರೆ ಅದು ಇಂಟಿಗ್ರೇಟೆಡ್ ಸ್ಮಾರ್ಟ್ ಸಿಟಿ ಸರ್ವಿಸ್ ಅಂತ ಆಯ್ತು. ಇವೆಲ್ಲದು ಒಂದು ಸಿಟಿಯಲ್ಲಿ ಇದೆ ಅಂದರೆ ಅದು ಸ್ಮಾರ್ಟ್ ಅಂತ ಆಯ್ತು. ಅವಾಗ ಅದನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೋದು ಅನ್ನೋದನ್ನು ನಿಮಗೆ ತಿಳಿಸಿದ್ದಿದೆ. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್. ವಾಟ್ ದಟ್ ಕ್ಲೌಡ್ ಕಂಪ್ಯೂಟಿಂಗ್ ಈಸ್? ಕ್ಲೌಡ್ ಕಂಪ್ಯೂಟಿಂಗ್ ಕಾಮನ್ ಆಗಿ ನಾವು CC ಅಂತೇವೆ. ಎನಿವೇರ್ ಆಕ್ಸೆಸ್ ಯೂಸ್ ಸರ್ವಿಸಸ್ ಫ್ರಮ್ ಎನಿ ಲೊಕೇಶನ್ ವಿತ್ ಎನಿ ಡಿವೈಸ್. ಎಲ್ಲಿ ಬೇಕಾದರೂ ಸರ್ವಿಸನ್ನು ಯೂಸ್ ಮಾಡುವಂಗಿರಬೇಕು. ನೀವೊಂದು ವಿಲೇಜಿಗೆ ಹೋದ್ರಿ, ಆ ವಿಲೇಜಲ್ಲೂ ಯೂಸ್ ಮಾಡುವಂಗಿರಬೇಕು. ನೀವು ಇಂಡಿಯಾದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಮೇರಿಕಾಗೇನೋ ಕೆಲಸದ ಮೇಲೆ ಹೋದ್ರಿ, ಅಲ್ಲಿಂದನೂ ಈ ಕಂಪ್ನಿದ ಡೇಟಾವನ್ನು ಯೂಸ್ ಮಾಡುವಂಗಿರಬೇಕು, ಅಲ್ಲಿಂದನೇ ಕೆಲಸ ಮಾಡುವಂಗಿರಬೇಕು. ಅವಾಗ ಸರ್ವಿಸಸ್ ಫ್ರಮ್ ಎನಿ ಲೊಕೇಶನ್ ವಿತ್ ಎನಿ ಡಿವೈಸ್, ಮೊಬೈಲಿಂದನೂ ಯೂಸ್ ಮಾಡುವಂಗಿರಬೇಕು. ಎನಿವೇರ್ ಆಕ್ಸೆಸ್, ಎನಿವೇರ್ ಎನಿ ಟೈಮ್ ಆಕ್ಸೆಸ್ ಅಂತ ಹೇಳ್ಬೋದು. ಪೇ ಪರ್ ಯೂಸ್, ಕಾಸ್ಟ್ ಇಫೆಕ್ಟಿವ್ ಪ್ರೈಸಿಂಗ್ ಮಾಡೆಲ್ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ಲಿಂಗ್. ಅಂದರೆ ರೀಚಾರ್ಜ್, ಮೊಬೈಲ್ ಹೆಂಗೆ ರೀಚಾರ್ಜ್ ಮಾಡ್ತೇವೆ ಹಾಗೆಯೇ ನಮಗೆ ಬೇಕಾದಾಗ ರೀಚಾರ್ಜ್ ಮಾಡಿ ನಾವು ಯೂಸ್ ಮಾಡುವಂಗಿರಬೇಕು. ಕಾಸ್ಟ್ ಇಫೆಕ್ಟಿವ್ ಪ್ರೈಸಿಂಗ್ ಇರಬೇಕು ಅಂತ ಹೇಳ್ತೇವೆ. ಪೇ ಪರ್ ಯೂಸ್, ನಮ್ಗೆ ಯಾವಾಗ ಬೇಕು ಅದ್ರದ್ದು ಯೂಸ್ ಬೇಕು ಅಂದರೆ ಅದನ್ನು ಮಾಡ್ಕೊಳ್ಳೋದು. ಲೈಕ್ ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕ್ಯಾನ್ವಾ ಅಂತ ಹೇಳ್ತೇವೆ. ಕ್ಯಾನ್ವಾದಲ್ಲಿ ಅದೇ ಟೈಪ್ ಸಿಸ್ಟಮ್ ಇದೆ. ನನಗೆ ಬೇಕಾದಾಗ ಅದನ್ನು ಪ್ರೈಸ್ ಕೊಟ್ಟು ಪ್ರೋ ವರ್ಷನ್ ತೊಗೊಳ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಬೇಡದೇ ಇದ್ದ ಟೈಮಲ್ಲಿ ನಾನು ಅದನ್ನು ಚಾರ್ಜ್ ಮಾಡಬೇಕು ಅಂತಿಲ್ಲ. ಆ ಟೈಪಲ್ಲಿ ಪೇ ಪರ್ ಯೂಸ್. ಕಂಪ್ಲೀಟ್ ಸರ್ವಿಸಸ್, ಸಾಫ್ಟ್ವೇರ್, ಹಾರ್ಡ್ವೇರ್, ಡೇಟಾಬೇಸ್, ಸ್ಟೋರೇಜ್ ಸೊಲ್ಯೂಷನ್ ಎಲ್ಲದೂ ಇದ್ದಾವೆ. ಸಾಫ್ಟ್ವೇರು ಇದ್ದಾವೆ, ಹಾರ್ಡ್ವೇರ್ ರಿಸೋರ್ಸ್ ಇದ್ದಾವೆ. ಡೇಟಾಬೇಸ್ ಅಂದರೆ ಬ್ಯಾಂಕಲ್ಲೆಲ್ಲ ಡೇಟಾ, ನಿಮ್ಮ ಡೇಟಾ ಇರ್ತದೆ, ಅಕೌಂಟ್ ಹೋಲ್ಡರ್, ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಸಿಸ್ಟಮ್, ಅದಕ್ಕೆ ಡೇಟಾಬೇಸ್ ಅಂತೇವೆ. ಅದನ್ನು ಸ್ಟೋರ್ ಮಾಡಿಡೋ ಸಿಸ್ಟಮ್. ಸ್ಟೋರೇಜ್ ಸೊಲ್ಯೂಷನ್ಸ್, ಎಷ್ಟು ಇನ್ಫಾರ್ಮೇಷನ್ ಎಷ್ಟೋ ಮೂವ್ ಆಗ್ತಾ ಇದೆ, ಅದನ್ನೆಲ್ಲ ಸ್ಟೋರೇಜ್ ಮಾಡಿಡುವಂಥ ಸಿಸ್ಟಮ್. ಅವನ್ನೆಲ್ಲ ನಾವು ಕ್ಲೌಡ್ ಕಂಪ್ಯೂಟಿಂಗಿಂದ ತಗೊಳ್ಬೋದು ಅಂತ ಹೇಳೋದನ್ನು ಹೇಳಿದ್ದಿದೆ. ಬೆನಿಫಿಟ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ವಾಟ್ ಆರ್ ದಿ ಬೆನಿಫಿಟ್ಸ್? ವಾಟ್ ಆರ್ ದಿ advantages of cloud computing? No hardware limitation. Run powerful application without expensive hardware on your personal computer. ನೋಡ್ರಿ, ನೀವು ಸೂಪರ್ ಕಂಪ್ಯೂಟರ್ ಪರ್ಚೇಸ್ ಮಾಡಬೇಕಂತಿಲ್ಲ. ಸೂಪರ್ ಕಂಪ್ಯೂಟರ್ ಟೈಪ್ ಯೂಸೇಜನ್ನು ಕ್ಲೌಡಿಂದ ತೆಗೆದುಕೊಳ್ಬೋದು ಅನ್ನೋ ಕಾನ್ಸೆಪ್ಟ್. ನೋಡ್ರಿ, ಸೂಪರ್ ಕಂಪ್ಯೂಟರ್ ತೊಗೊಳ್ಬೇಕು ಅಂದ್ರೆ ಐ ನೀಡ್ ನಿಯರ್ಲಿ 50 crore 100 crore. ಸೂಪರ್ ಕಂಪ್ಯೂಟರ್ ಕಾಸ್ಟ್ ಆ ಟೈಪಲ್ಲೇ ಇದೆ. ಪರಮ್ 10,000 ಅಂತ ಇದೆ, ಇಂಡಿಯನ್ ಮೇಡ್ ಸೂಪರ್ ಕಂಪ್ಯೂಟರ್, ನಿಯರ್ಲಿ 50 crores ಇದೆ ಅದಕ್ಕೆ. ಹಾಗೆ ಔಟ್ಸೈಡ್ ಕಂಟ್ರೀಸಲ್ಲಿ ಕ್ರೇ ಅಂತಿದೆ, ಅಮೇರಿಕನ್ ಸೂಪರ್ ಕಂಪ್ಯೂಟರ್, ಅದು ನಿಯರ್ಲಿ 300 crores ಹತ್ರ ಇದೆ. ಈ ಟೈಪಲ್ಲಿ ಬೇರೆ ಬೇರೆ ಸೂಪರ್ ಕಂಪ್ಯೂಟರ್ ನೀವು ಅಷ್ಟೆಲ್ಲ ದುಡ್ಡಿಗೆ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕಂತಿಲ್ಲ. ಅಂಥ ಅಡ್ವಾಂಟೇಜನ್ನು ತೆಗೆದುಕೊಳ್ಬೋದು ಕ್ಲೌಡಿಂದ ಅಂತ ಹೇಳೋದನ್ನು ಹೇಳಿದ್ದಿದೆ. ಕಾಸ್ಟ್ ಇಫೆಕ್ಟಿವ್ ಸೊಲ್ಯೂಷನ್, ಪೇ ಒನ್ಲಿ ಫಾರ್ ವಾಟ್ ಯೂಸ್, ರೆಡ್ಯೂಸಿಂಗ್ ಅಪ್ ಫ್ರಂಟ್ ಇನ್ವೆಸ್ಟ್ಮೆಂಟ್ ಕಾಸ್ಟ್. ಏನು ಬೇಕು, ಯಾವ ಅಪ್ಲಿಕೇಶನ್ ಬೇಕು ಅದನ್ನಷ್ಟೇ ಯೂಸ್ ಮಾಡ್ಕೊಳ್ಬೋದು. ಎಲ್ಲವನ್ನೂ ನಾವು ಪರ್ಚೇಸ್ ಮಾಡಬೇಕಂತಿಲ್ಲ. ಯಾಕೆಂದರೆ ಅಪ್ಲಿಕೇಶನ್ ಪರ್ಚೇಸ್ ಮಾಡಲಿಕ್ಕೂ ಕಾಸ್ಟ್ ಬೀಳ್ತದೆ, ಕರೆಕ್ಟ್, ಪ್ರೈಸ್ ಇದೆ. ಅದು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಅಂತೆ. ಆನ್ ಡಿಮಾಂಡ್ ರಿಸೋರ್ಸ್, ಸ್ಕೇಲ್ ರಿಸೋರ್ಸಸ್ ಅಪ್ ಆರ್ ಡೌನ್ ಬೇಸ್ಡ್ ಆನ್ ಯುವರ್ ಕರೆಂಟ್ ನೀಡ್ಸ್. ರಿಸೋರ್ಸನ್ನು ನೀವು ಬೇಕಾಗಿದ್ದನ್ನು ಆ್ಯಡ್ ಮಾಡ್ಕೊಳ್ಬೋದು ಯಾವಾಗ ಬೇಕಾದರೂ. ಈಗ ನನಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನನಗೆ ಸಿಸ್ಟಮ್ ಸಾಕು ಅಂತ ನಾನು ತೆಗೆದುಕೊಂಡಿರ್ತೇನೆ. ಆ ಸಿಸ್ಟಮ್ಗಿಂತ ನನಗೆ ಹೆಚ್ಚಿಗೆ ಬೇಕಾಯಿತು, ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ನಾವು ಸ್ಕೇಲೇಬಲಿಟಿ ಅಂತೇವೆ. ನಾವು ನಮಗೆ ಬೇಕಾದಾಗ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಆಲ್ ದೀಸ್ ಆರ್ ಬೆನಿಫಿಟ್ಸ್. ನೆಕ್ಸ್ಟ್ ಕ್ಲೌಡ್ ಸರ್ವಿಸ್ ಮಾಡೆಲ್ಸ್. ಕ್ಲೌಡ್ಸಲ್ಲಿ ಸರ್ವಿಸ್ ಅನ್ನೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ 3 ಮಾಡೆಲ್ಸನ್ನು ಹೇಳ್ತೇವೆ. ದೆರ್ ಆರ್ 3 ಮಾಡೆಲ್ಸ್ ಇನ್ ದ ಕ್ಲೌಡ್ ಸರ್ವಿಸ್. ಓಕೆ, ಅದರಲ್ಲಿ SaaS, PaaS, IaaS ಅಂತ 3 ಸರ್ವಿಸ್ ಮಾಡೆಲ್ಸ್ ಹೇಳ್ತವೆ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಹಾರ್ಡ್ವೇರನ್ನೇ ನೀವು ಹಾರ್ಡ್ವೇರ್ ರಿಸೋರ್ಸನ್ನು ನೀವು ತೆಗೆದುಕೊಳ್ತೀರಿ ಕ್ಲೌಡಿಂದ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ ಹೇಳ್ತೇವೆ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ವರ್ಕ್ ಮಾಡ್ಲಿಕ್ಕೆ ನಮ್ಗೆ OS ಬೇಕು, OS ಟೈಪ್ ಸಿಸ್ಟಮನ್ನು ನೀವು ಕ್ಲೌಡಿಂದ ತಗೊಳ್ತೀರಿ ಅಂದರೆ PaaS ಅಂತೇವೆ, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಯಾವುದು, ಮೇ ಬಿ ಫಾರ್ ಎಕ್ಸಾಂಪಲ್ ಟ್ಯಾಲಿ ಯೂಸ್ ಮಾಡ್ತಾ ಇದ್ರಿ ಅಕೌಂಟ್ ಮ್ಯಾನೇಜ್ ಮಾಡಲಿಕ್ಕೆ,
ಅದನ್ನು ನೀವು ಆನ್ಲೈನಿಂದ ಯೂಸ್ ಮಾಡ್ತೀರಿ ಅಂತ ಹೇಳಾದರೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್. ಈ ಟೈಪಲ್ಲಿ 3 ಟೈಪಲ್ಲಿ ಸರ್ವಿಸನ್ನು ಹೇಳ್ತೇವೆ, ಕ್ಲೌಡ್ ಸರ್ವಿಸ್ ಮಾಡೆಲ್ಸ್. ದೆರ್ ಆರ್ 3 ಟೈಪ್ ಆಫ್ ಕ್ಲೌಡ್ ಸರ್ವಿಸ್ ಮಾಡೆಲ್ಸ್. ಓಕೆ, SaaS, PaaS, IaaS ಅಂತ. Cloud computing architecture. Diagram illustrates the cloud computing architecture, correct? How user access various cloud service through the internet. ನೋಡ್ರಿ, ಕ್ಲೌಡ್ ಅಲ್ಲಿ 3 ಸರ್ವಿಸ್ ಇದಾವೆ. ಬೇರೆ ಬೇರೆ ಡಿವೈಸ್ ಇಂದ ನಾವು ಅದನ್ನ ಮೇ ಬಿ ಮೊಬೈಲ್ ಇಂದನೂ ತಗೊಳ್ಬಹುದು, ಲ್ಯಾಪ್ಟಾಪ್ ಇಂದನೂ ತೆಗೆದುಕೊಳ್ಬಹುದು. ಇವೆಲ್ಲದೂ ಇದರದ್ದು ಅಡ್ವಾಂಟೇಜ್ ತಗೊಳ್ತವೆ ಅನ್ನೋದನ್ನು ನಿಮ್ಗೆ ಹೇಳಿದ್ದಿದೆ. ಇದನ್ನ ಕ್ಲೌಡ್ ಕಂಪ್ಯೂಟಿಂಗ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ದಿದೆ. ಕ್ಲೌಡ್ ಸರ್ವಿಸ್ ಅನ್ನ ಆಕ್ಸೆಸ್ ಮಾಡಿಕೊಂಡು ಅದನ್ನ ಯೂಸ್ ಮಾಡಬಹುದು ಇಂಟರ್ನೆಟ್ ಇಂದ. ಯೂಸರ್ ಆಕ್ಸೆಸ್ ಅಂತೇವೆ. ಸರ್ವಿಸ್ ಲೇಯರ್. ಕ್ಲೌಡ್ ಪ್ರೊವೈಡ್ಸ್ 3 ಲೇಯರ್ಸ್, IaaS, PaaS and SaaS ಬೇಸ್ಡ್ ಆನ್ ಯೂಸರ್ ರಿಕ್ವೈರ್ಮೆಂಟ್. ಯೂಸರಿಗೆ ಯಾವ ಟೈಪ್ ರಿಕ್ವೈರ್ಮೆಂಟ್ ಇದೆ ಅದರಿಂದ ಆ ಟೈಪ್ ಸರ್ವಿಸನ್ನು ನೀವು ಕ್ಲೌಡಿಂದ ತಗೊಳ್ಬಹುದು ಅಂತ. ಯಾವ್ದು ಬೇಕಾದ್ರೂ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಪ್ಲಾಟ್ಫಾರ್ಮ್ ಇರ್ಬೋದು, ಅಥವಾ ಹಾರ್ಡ್ವೇರ್ ರಿಸೋರ್ಸ್ ಇರ್ಬೋದು. ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಪವರ್ಫುಲ್ ಸರ್ವರ್ಸ್ ಅಂಡ್ ಡೇಟಾ ಸೆಂಟರ್ಸ್ ಮ್ಯಾನೇಜ್ ಆಲ್ ಕಂಪ್ಯೂಟಿಂಗ್ ರಿಸೋರ್ಸಸ್. ಎಲ್ಲ ಕಂಪ್ಯೂಟಿಂಗ್ ರಿಸೋರ್ಸು ಇದರಿಂದ ಮ್ಯಾನೇಜ್ ಮಾಡಬಹುದು. ಓಕೆ, ಅಂದರೆ ನಮ್ಮ ಹತ್ರ ಸರ್ವರ್ ಇಲ್ಲದೆ ಇದ್ರೂ ಪವರ್ಫುಲ್ ಸರ್ವರಿನ ಯೂಸ್ ತೆಗೆದುಕೊಳ್ಬಹುದು ಅಂತೇವೆ. ಫಸ್ಟ್ ಒನ್, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಅಂದರೆ ಏನದು? ಕಂಪ್ಯೂಟಿಂಗ್ ರಿಸೋರ್ಸಸ್ ಲೈಕ್ ಸರ್ವರ್, ವರ್ಚುವಲ್ ಮಷೀನ್ ಆ್ಯಂಡ್ ಪ್ರೊಸೆಸಿಂಗ್ ಪವರ್ ಅವೈಲೇಬಲ್ ಆನ್ ಡಿಮಾಂಡ್. ಇನ್ಫ್ರಾಸ್ಟ್ರಕ್ಚರ್, ಸರ್ವರು, ಹಾರ್ಡ್ವೇರ್ ಅಂತ ಬಂದ್ಬಿಡ್ತು. ವರ್ಚುವಲ್ ಮಷೀನೇ ವರ್ಚುವಲ್ ಆಗಿ ಯೂಸ್ ಮಾಡುವಂಥದ್ದು. ಪ್ರೊಸೆಸಿಂಗ್ ಪವರ್, ನನ್ನ ಕಂಪ್ಯೂಟರ್ ಇದ್ರೆ ಪ್ರೊಸೆಸರ್ ಇರ್ತದೆ. ನನ್ನ ಕಂಪ್ಯೂಟ್ರು ಲೋವರ್ ಎಂಡ್ ಇದ್ದು ಹೈಯರ್ ಎಂಡ್ ಪ್ರೊಸೆಸರ್ ಅಡ್ವಾಂಟೇಜ್ ತಗೊಳ್ಬಹುದು. ಆ ಟೈಪಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಸ್ಟೋರೇಜ್ ಸೊಲ್ಯೂಷನ್. ನನ್ನ ಹತ್ರ ಹೈಯರ್ ಎಂಡ್ ಕಂಪ್ಯೂಟರ್ ಇಲ್ಲ, ಬ್ಯಾಕಪ್ ಎಲ್ಲ ಇಡ್ಲಿಕ್ಕೆ, ನಾನು ಅದ್ರ ಯೂಸನ್ನು ಆನ್ಲೈನಿಂದ ತಗೊಳ್ಬಹುದು. ಅದನ್ನು ಸ್ಟೋರೇಜ್ ಸೊಲ್ಯೂಷನ್ ಅಂತೇವೆ. ಬ್ಯಾಕಪ್ ಮಾಡಿಡ್ಬೋದು ಡೇಟಾವನ್ನು. ನೀವೀಗ ವಾಟ್ಸಪ್ಪಲ್ಲಿ ಅದೇ ಟೈಪ್ ಆಗ್ತದೆ. ನೀವೇನು ವಾಟ್ಸಪ್ಪಲ್ಲಿ ಎಲ್ಲ ಸ್ಟೋರ್ ಮಾಡ್ತೀರಿ, ಯಾರೋ ಕಳಿಸಿದ ನೋಟ್ಸ್ ಇರ್ಬೋದು, ಅದೆಲ್ಲದು ಎಲ್ಲಿ ಸ್ಟೋರ್ ಆಗ್ತಾ ಇರ್ತದೆ? ನಿಮ್ಮ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಡ್ರೈವಲ್ಲಿ ಸ್ಟೋರ್ ಆಗ್ತಾ ಇರ್ತದೆ. ಅಂದರೆ ಆಟೋಮೆಟಿಕ್ ಆಗಿ ಅದು ಮೇಂಟೈನ್ ಆಗ್ತಾ ಇರ್ತದೆ ಆನ್ಲೈನಲ್ಲಿ ಅಂತ ಆಯ್ತು. ಅದು ಒಂದು ಟೈಪಲ್ಲಿ ಕ್ಲೌಡ್ ಆದಂಗೆ ಆಯ್ತು ನಿಮಗೆ. ಓಕೆ, ಅಂಥ ಟೈಪ್ ಸರ್ವಿಸನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ. ಸ್ಟೋರೇಜ್ ಸೊಲ್ಯೂಷನ್. ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್. ನೆಟ್ವರ್ಕ್ ಕಂಪೋನೆಂಟ್ಸ್ ಆ್ಯಂಡ್ ಕನೆಕ್ಟಿವಿಟಿ ಸೊಲ್ಯೂಷನ್ ಫಾರ್ ಅಪ್ಲಿಕೇಶನ್. ಒಂದಕ್ಕೊಂದು ಕಂಪ್ಯೂಟರ್ನ ಕನೆಕ್ಟ್ ಮಾಡೋದು. ನೆಟ್ವರ್ಕ್ ಆಟೋಮೆಟಿಕ್ ಮೇಂಟೈನ್ ಆಗ್ತಾ ಇರ್ತದೆ. ಮೊಬೈಲ್ ಟು ಮೊಬೈಲು ಕನೆಕ್ಟ್ ಆಗ್ತಾ ಇರ್ತದೆ ತಾನಾಗೆ. ಅದು ನೀವು ಕನೆಕ್ಷನ್ ಮಾಡಿದ್ದೀರಿ? ಇಲ್ಲ. ನಿಮ್ಮ ಫ್ರೆಂಡಿನ ಮೊಬೈಲ್ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ವಾಟ್ಸಪ್ಪು ಅದೆಲ್ಲ ಅದೇ ಸಿಸ್ಟಮ್ ಅಲ್ವಾ? ಸರ್ವಿಸ್ ಮೂಲಕ ನಾವು ಅದನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅಂದರೆ ಅಲ್ಲಿ ಆಟೋಮೆಟಿಕ್ ನೆಟ್ವರ್ಕ್ ಬಿಲ್ಡ್ ಆಯಿತು. ಅದನ್ನು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ. ಇವೆಲ್ಲದು IaaSನ ಅಡ್ವಾಂಟೇಜ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, PaaS ಅಂತೇವೆ. ಕ್ರಿಯೇಟ್ ಯುವರ್ ಅಪ್ಲಿಕೇಶನ್ ಯೂಸಿಂಗ್ ಪ್ರಿಫರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದ್ರ ಮೇಲೆ ನೀವು ಡೆವಲಪ್ ಮಾಡ್ಬೋದು. ನಿಯರ್ಲಿ ಒಂದು 100s ಆಫ್ ಲ್ಯಾಂಗ್ವೇಜಸ್ ಗೊತ್ತಿದೆ ನಿಮಗೆ, ಆದರೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ವಿದೌಟ್ ಪರ್ಚೇಸಿಂಗ್ ಯು ಕ್ಯಾನ್ ಯೂಸ್ ಇಟ್ ಥ್ರೂ ಕ್ಲೌಡ್ ಅಂತ ಆಯಿತು. ಆ ಟೈಪಲ್ಲೂ ಮಾಡ್ಬೋದು. ದಟ್ ಈಸ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಹಾಗೆಯೇ ಆಪರೇಟಿಂಗ್ ಸಿಸ್ಟಮ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಸೆಲೆಕ್ಟ್ ಪ್ರೀ ಕಾನ್ಫಿಗರ್ಡ್ ಎನ್ವೈರ್ಮೆಂಟ್ ವಿತ್ ರಿಕ್ವೈರ್ಡ್ ಟೂಲ್ಸ್ ಆ್ಯಂಡ್ ಡೇಟಾಬೇಸ್. ನೋಡ್ರಿ, ಪ್ರೀ ಕಾನ್ಫಿಗರ್ಡ್ ಎನ್ವೈರ್ಮೆಂಟ್, ವರ್ಕಿಂಗ್ ಎನ್ವೈರ್ಮೆಂಟ್. ವರ್ಕ್ ಮಾಡ್ಲಿಕ್ಕೆ ನಮ್ಗೆ OS ಬೇಕು. ಆ ಟೈಪ್ ವರ್ಕಿಂಗ್ ಎನ್ವೈರ್ಮೆಂಟು ನಿಮಗೆ ಕ್ಲೌಡಿಂದ ಸಿಕ್ಕಿದ್ರೆ. ಡಿಪ್ಲಾಯ್ ಆ್ಯಂಡ್ ರನ್. ಅಪ್ಲೋಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ರನ್ ಇಟ್ ವಿದೌಟ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್. ಏನು ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡ್ದೇನೆ ಆಟೋಮ್ಯಾಟಿಕ್ ರನ್ ಆಗ್ತಾ ಇರ್ತದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಿದೆ. ಇವೆಲ್ಲ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂತೇವೆ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ರೆಡಿ ಟು ಯೂಸ್ ಸಾಫ್ಟ್ವೇರ್. ಗೂಗಲ್ ಡಾಕ್ಸ್ ಇರ್ಬೋದು, ಗೂಗಲ್ ಶೀಟ್ ಇರ್ಬೋದು, ಆಫೀಸ್ 365 ಇರ್ಬೋದು, ಡ್ರಾಪ್ ಬಾಕ್ಸ್ ಇರ್ಬೋದು. ಇವೆಲ್ಲ ಆನ್ಲೈನಲ್ಲೇ ನಮ್ಗೆ ಸಿಗ್ತದೆ. ಆನ್ಲೈನಲ್ಲೇ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿದ್ರೆ ಮುಂಚೆ ನಾವು MS ವರ್ಡೇ ಹುಡುಕ್ತಿದ್ವಿ, ಎಕ್ಸೆಲ್ಲೇ ಹುಡುಕ್ತಿದ್ವಿ,
ಸ್ಟಾರ್ ಆಫೀಸೇ ಹುಡುಕ್ತಿದ್ವಿ. ನವಡೇಸ್ ಇಟ್ಸ್ ನಾಟ್ ನೆಸಸರಿ. ಗೂಗಲ್ ಡಾಕ್ಸ್ ಆನ್ಲೈನಲ್ಲೇ ಸಿಗ್ತದೆ, ಗೂಗಲ್ ಶೀಟ್ ಸಿಗ್ತದೆ. ಓಕೆ, ಹಾಗೆ ಪ್ರೆಸೆಂಟೇಷನ್ ಸಾಫ್ಟ್ವೇರು ಇದೆ. ಅವು ಎಲ್ಲವನ್ನು ನಾವೇನು ಮಾಡ್ತೇವೆ, ಆನ್ಲೈನಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ಆಕ್ಸೆಸ್ ಅಪ್ಲಿಕೇಶನ್ಸ್ ಡೈರೆಕ್ಟ್ಲಿ ವಿದೌಟ್ ಡೌನ್ಲೋಡಿಂಗ್ ಆರ್ ಕಾನ್ಫಿಗರಿಂಗ್. ಡೌನ್ಲೋಡ್ ಮಾಡಿ ನೀವು ನಿಮ್ಮ ಕಂಪ್ಯೂಟರ್ಲಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಂತಿಲ್ಲ. ಆನ್ಲೈನಲ್ಲಿ ಇನ್ಸ್ಟಾಲ್ಡ್ ಇರ್ತದೆ, ಅದನ್ನು ಯೂಸ್ ಮಾಡ್ಕೊಳ್ತೇವೆ. ದಟ್ ಈಸ್ ಅನದರ್ ಅಡ್ವಾಂಟೇಜ್. ಗವರ್ಮೆಂಟ್ ಇನಿಷಿಯೇಟಿವ್ ಲೈಕ್ ಇಂಡಿಯಾಸ್ ಮೇಘರಾಜ್ ಕ್ಲೌಡ್ ಇನಿಷಿಯೇಟಿವ್ ಫಾರ್ ಡಿಜಿಟಲ್ ಗವರ್ನೆನ್ಸ್ ಅಂತೇವೆ. ಇಲ್ಲಿ ಸೈಟ್ ನೀವು ನೋಡಬಹುದು, cloud.gov.in ಅಂತಿದೆ, ಮೇಘರಾಜ್ ಅಂತೇಳಿ. ಅವೆಲ್ಲದು ಕ್ಲೌಡ್ ಸರ್ವಿಸಸ್ ಇದರಲ್ಲಿದ್ದಾವೆ. ನೀವು ನೋಡ್ಬೋದು, ವೆಬ್ ಸರ್ವರ್ ಇದೆ, ಅಪ್ಲಿಕೇಶನ್ ಸರ್ವರ್ ಇದೆ. ಈ ಟೈಪ್ ಬೇರೆ ಬೇರೆ ಕಂಪ್ಯೂಟಿಂಗ್ ಸರ್ವಿಸಸ್ ಅನ್ನ ಕೊಟ್ಟಿದ್ದಿದೆ. ಅದನ್ನು ನೀವು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆ ಟೈಪ್ ಕಾನ್ಸೆಪ್ಟು ಇದ್ದಾವೆ. ಇಂಡಿಯಾದಲ್ಲಿ ಅದನ್ನು ಇನಿಷಿಯೇಟಿವ್ ಮಾಡಿದ್ದಿದೆ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಈ ಟೈಪಲ್ಲಿ 3 ಟೈಪಲ್ಲಿ ನಾವು ಸರ್ವಿಸನ್ನು ಕ್ಲೌಡಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಈಸ್ ಗ್ರಿಡ್ ಕಂಪ್ಯೂಟಿಂಗ್. ಎ ಗ್ರಿಡ್ ಈಸ್ ಎ ಕಂಪ್ಯೂಟರ್ ನೆಟ್ವರ್ಕ್ ಆಫ್ ಜಿಯೋಗ್ರಾಫಿಕಲಿ ಡಿಸ್ಪರ್ಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕಂಪ್ಯೂಟೇಷನಲ್ ರಿಸೋರ್ಸಸ್. ಬೇರೆ ಬೇರೆ ಟೈಪು ಕಂಪ್ಯೂಟೇಷನಲ್ ಪವರ್ ಅಥವಾ ರಿಸೋರ್ಸನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದಿದೆ. ಅನ್ಲೈಕ್ ಕ್ಲೌಡ್ ಕಂಪ್ಯೂಟಿಂಗ್ ಹುಸ್ ಪ್ರೈಮರಿ ಫೋಕಸ್ ಇಸ್ ಟು ಪ್ರೊವೈಡ್ ಸರ್ವಿಸ್. ಕ್ಲೌಡ್ ಕಂಪ್ಯೂಟಿಂಗ್ ನಾವು ಸರ್ವಿಸ್ ಕೊಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಬಟ್ ಗ್ರಿಡ್ ಈಸ್ ಮೋರ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಆ್ಯಂಡ್ ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ವರ್ಚುವಲ್ ಸೂಪರ್ ಕಂಪ್ಯೂಟರ್ ವಿತ್ ಎನಾರ್ಮಸ್ ಪ್ರೊಸೆಸಿಂಗ್ ಪವರ್ ಆ್ಯಂಡ್ ಸ್ಟೋರೇಜ್ ಅಂತೇವೆ. ಗ್ರಿಡ್ಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಹಳಷ್ಟು ಕಂಪ್ಯೂಟರ್ಸನ್ನೆಲ್ಲ ನಾವು ಕನೆಕ್ಟ್ ಮಾಡಿ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತೇವೆ. ಲೈಕ್ ಈಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಿದೆ ಅಂತ ಹೇಳಿದ್ರೆ, ನೀವು ಬೇರೆ ಬೇರೆ ಕಂಪ್ಯೂಟರಿಂದ ಲಾಗಿನ್ ಮಾಡ್ತೀರಿ ಮತ್ತು ಅದನ್ನು ಯೂಸ್ ಮಾಡ್ತೀರಿ. ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅದೇ ಟೈಪಲ್ಲಿ ವರ್ಕ್ ಆಗ್ತದೆ. ಬೇರೆ ಬೇರೆ ಯೂಸರ್ಸ್ ಏನಿದ್ದಾರೆ ಅವರೆಲ್ಲದು ಒಂದೇ ಪ್ರಾಜೆಕ್ಟ್ ಸಲುವಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಪ್ರಾಜೆಕ್ಟ್ ಎಲ್ಲಿಂದನೋ ಒಂದು ಕಡೆ ರನ್ ಆಗ್ತಾ ಇರ್ತದೆ. ಅದ್ರ ಪಾರ್ಟನ್ನು ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಆ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತಾರೆ. ಅದು ಒಂದು ಟೈಪಲ್ಲಿ ಗ್ರಿಡ್ ಕಂಪ್ಯೂಟಿಂಗ್ ಅಂತ ಹೇಳಬಹುದು. ದ ಕಾನ್ಸ್ಟಿಟ್ಯೂಯೆಂಟ್ ರಿಸೋರ್ಸಸ್ ಆರ್ ಕಾಲ್ಡ್ ನೋಡ್ಸ್. ನೋಡ್ರಿ, ಯಾರ್ಯಾರು ಎಲ್ಲಿಂದ ಕನೆಕ್ಟ್ ಮಾಡ್ತಾರೆ ಅದೆಲ್ಲವನ್ನ ನೋಡ್ಸ್ ಅಂತ ಹೇಳ್ತೇವೆ. ದೀಸ್ ಡಿಫರೆಂಟ್ ನೋಡ್ಸ್ ಟೆಂಪ್ರರ್ಲಿ ಕಮ್ ಟುಗೆದರ್ ಟು ಸಾಲ್ವ್ ಎ ಸಿಂಗಲ್ ಲಾರ್ಜ್ ಟಾಸ್ಕ್ ಆ್ಯಂಡ್ ರೀಚ್ ಎ ಕಾಮನ್ ಗೋಲ್. ಓಕೆ, ವಾಟ್ ಈಸ್ ಗ್ರಿಡ್ ಕಂಪ್ಯೂಟಿಂಗ್ ಅಂದರೆ ನಿಮ್ಗೆ ಇದನ್ನು ಹೇಳ್ಬೋದು. ಇಟ್ ಈಸ್ ಸೆಟ್ ಆಫ್ ನೋಡ್ಸ್. They will come together, or those nodes will come together, temporarily come together to solve a single large task and to reach a common goal. Think of it like many computers working together as one powerful machine ಅಂತೇವೆ. ನೋಡ್ರಿ, ಗ್ರಿಡ್ ಕಂಪ್ಯೂಟಿಂಗ್ ಆರ್ಕಿಟೆಕ್ಚರ್ ತೋರಿಸಿದ್ದಿದೆ. ಇಲ್ಲಿ ಗ್ರಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಧ್ಯದಲ್ಲಿ ಎಲ್ಲದು ಕನೆಕ್ಟ್ ಆಗಿದೆ. ಪ್ರಿಂಟರ್ ಇರ್ಬೋದು, ಸರ್ವರ್ ಇರ್ಬೋದು, ಫೈಲ್ ಮ್ಯಾನೇಜರ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನ ಕನೆಕ್ಟ್ ಮಾಡಿದೆ. ಇದು ಗ್ರಿಡ್ ಕಂಪ್ಯೂಟಿಂಗ್ ಆರ್ಕಿಟೆಕ್ಚರ್ ಆಯಿತು. ಮೊಬೈಲಿಂದನೂ ಇರ್ಬೋದು. ಡಯಾಗ್ರಾಮ್ ಶೋಸ್ ಡಿಫರೆಂಟ್ ಕಂಪ್ಯೂಟರ್ ಅಂಡ್ ಡಿವೈಸಸ್ ಕನೆಕ್ಟ್ ಟುಗೆದರ್ ಟು ಫಾರ್ಮ್ ಎ ಗ್ರಿಡ್ ನೆಟ್ವರ್ಕ್. ಈಚ್ ನೋಡ್ ಕಾಂಟ್ರಿಬ್ಯೂಟ್ಸ್ ಇಟ್ಸ್ ಪ್ರೊಸೆಸಿಂಗ್ ಪವರ್ ಅಂಡ್ ಸ್ಟೋರೇಜ್ ಕೆಪಾಸಿಟಿ ಟು ಸಾಲ್ವ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ವೈ ಟು ಯೂಸ್ ಗ್ರಿಡ್ ಕಂಪ್ಯೂಟಿಂಗ್? Cost effective, reuse existing computer and devices instead of buying expensive super computer. ನೋಡಿ, ಸೂಪರ್ ಕಂಪ್ಯೂಟರ್ ನಾವು ಪರ್ಚೇಸ್ ಮಾಡಬೇಕಂತಿಲ್ಲ. ಸೂಪರ್ ಕಂಪ್ಯೂಟರ್ ಕೆಲಸವನ್ನು ಸಹ ಆನ್ಲೈನಲ್ಲಿ ಮಾಡ್ಕೊಳ್ಬಹುದು ಅನ್ನೋ ಅರ್ಥ. ಅದಕ್ಕೆ ಕಾಸ್ಟ್ ಉಳಿತವಾಗ ಅಂದರೆ ದುಡ್ಡು ಉಳಿತು. ರಿಸೋರ್ಸ್ ಯುಟಿಲೈಸೇಷನ್, ಯೂಸ್ ಐಡ್ಲ್ ಪ್ರೊಸೆಸಿಂಗ್ ಪವರ್ ಆ್ಯಂಡ್ ಮೆಮೊರಿ ಫ್ರಮ್ ಕನೆಕ್ಟೆಡ್ ಡಿವೈಸ್. ಪ್ರೊಸೆಸರ್ ಯಾವಾಗಲೂ ಯೂಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ದೊಡ್ಡ ಪ್ರೊಸೆಸರ್ ಬೇರೆ ಬೇರೆ ಟಾಸ್ಕನ್ನು ಮಾಡ್ತಾ ಇರ್ತದೆ ಅಂದರೆ ಆ ಪ್ರೊಸೆಸರ್ ನಾವು ಬ್ಯುಸಿ ಮಾಡ್ದಂಗೆ ಆಯಿತು. ಅಂದರೆ ಒಂದೇ ಪ್ರೊಸೆಸರನ್ನು ಬೇರೆ ಬೇರೆ ಟಾಸ್ಕಿಗೆ ಯೂಸ್ ಆಗ್ತಾ ಇರ್ತದೆ ಅಂತ ಆನ್ಲೈನಲ್ಲಿ. ಇಲ್ಲದಿದ್ರೆ ಪ್ರೊಸೆಸರ್ ಒಂದು ಕೆಲಸ ಏನಾದರೂ ಮಾಡ್ತಾ ಇದ್ದಾನೆ ಅಂದರೆ ಅದು ಪ್ರೊಸೆಸರ್ ಡಂಪ್ ಆಗಿಬಿಡ್ತದೆ ಅಥವಾ ಯೂಸ್ ಆಗ್ತಾ ಇರೋದಿಲ್ಲ. ಅಂಥ ಟೈಮನ್ನು ಸಹ ಯೂಸ್ ಮಾಡ್ಬೋದು. ರಿಸೋರ್ಸ್ ಯುಟಿಲೈಸೇಷನ್. ಪ್ರಾಬ್ಲಮ್ ಸಾಲ್ವಿಂಗ್, ಸಾಲ್ವ್ ಕಂಪ್ಯೂಟೇಷನಲಿ ಇಂಟೆನ್ಸ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಪ್ರಾಬ್ಲಮ್ ಎಫಿಷಿಯೆಂಟ್ಲಿ. ಎಂಥದೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. Nowadays, countless computational nodes ranging from handheld mobile device to personal computer and workstations are connected to LAN or
ಇಂಟರ್ನೆಟ್, ಲೋಕಲ್ ಏರಿಯಾ ನೆಟ್ವರ್ಕ್ ಆರ್ ಇಂಟರ್ನೆಟ್ ಅಂತೇವೆ. ಇವನ್ ಕೆಲವೊಂದು ಸಲ ಒಂದು ಕಂಪ್ನಿಯಲ್ಲಿ ಇರುವಂಥ ಒಂದು ನೆಟ್ವರ್ಕಿಗೆ ಇಂಟ್ರಾನೆಟ್ ಅಂತ ಹೇಳ್ತೇವೆ. ಲ್ಯಾನು ಅಥವಾ ಇಂಟರ್ನೆಟ್ ಇರ್ಬೋದು, ಇಂಟ್ರಾನೆಟ್ ಇರ್ಬೋದು, ಅದರಲ್ಲೆಲ್ಲ ಇವನ್ನು ಯೂಸ್ ಮಾಡ್ಕೊಳ್ಬಹುದು ಅಂತೇವೆ. Types of grid computing. There are two types of grid computing. One is data grid, ಅಂದರೆ ಡೇಟಾವನ್ನು ಮಲ್ಟಿಪಲ್ ಯೂಸರ್ಸ್ ಅಂಗಡ ಆಕ್ಸೆಸ್ ಮಾಡುವುದನ್ನು ಡೇಟಾ ಗ್ರಿಡ್ ಅಂತೇವೆ. ಮಲ್ಟಿಪಲ್ ಯೂಸರ್ ಕ್ಯಾನ್ ಆಕ್ಸೆಸ್ ಅಂಡ್ ವರ್ಕ್ ವಿತ್ ದ ಸೇಮ್ ಡೇಟಾ ಸೈಮಲ್ಟೇನಿಯಸ್ಲಿ. CPU or ಪ್ರೊಸೆಸರ್ ಗ್ರಿಡ್, ಪ್ರೊಸೆಸಿಂಗ್ ಪವರನ್ನು ಮೆನಿ ನಂಬರ್ ಆಫ್ ಯೂಸರ್ಸ್ ಅಂಗಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸಬ್ ಟಾಸ್ಕ್ ಮಾಡಿ, ಒಂದು ಟಾಸ್ಕನ್ನು ಸಬ್ ಟಾಸ್ಕ್ ಮಾಡಿ ಅದನ್ನು ಬೇರೆ ಬೇರೆ ಯೂಸರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದನ್ನು ನಾವು ಪ್ಯಾರಲಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತೇಳಿ ಹೇಳ್ತೇವೆ, ಅಥವಾ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತೇಳಿ ಹೇಳ್ತೇವೆ. ಅಂಥ ಸಿಸ್ಟಮ್ ಮಾಡಲಿಕ್ಕೆ CPU ಆರ್ ಪ್ರೊಸೆಸರ್ ಗ್ರಿಡ್ ಬೇಕು ಅಂತ ಹೇಳ್ತೇವೆ. ನೋಡ್ರಿ, ಲಾರ್ಜ್ ಟಾಸ್ಕ್ ಇಸ್ ಡಿವೈಡೆಡ್ ಇಂಟು ಸಬ್ ಟಾಸ್ಕ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ವೇರಿಯಸ್ ನೋಡ್ಸ್ ಫಾರ್ ಪ್ಯಾರಲಲ್ ಪ್ರೊಸೆಸಿಂಗ್. ಅಂದರೆ ಬಹಳಷ್ಟು ಕಂಪ್ಯೂಟರ್ನ ಪ್ರೊಸೆಸರು ಒಂದು ಟಾಸ್ಕ್ ಸಲುವಾಗಿ ವರ್ಕ್ ಮಾಡ್ತವೆ ಅನ್ನೋ ಅರ್ಥ. ದಟ್ ಈಸ್ CPU ಆರ್ ಪ್ರೊಸೆಸರ್ ಗ್ರಿಡ್ ಅಂತೇವೆ. ದ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗ್ರಿಡ್ ಆರ್ ಕ್ಲೌಡ್ ಕಂಪ್ಯೂಟಿಂಗ್. ಗ್ರಿಡ್ ಕಂಪ್ಯೂಟಿಂಗ್ನಲ್ಲಿ ಏನು, ಮಲ್ಟಿಪಲ್ ಕಂಪ್ಯೂಟಿಂಗ್ ನೋಡ್ಸ್ ಜಾಯಿನ್ ಟುಗೆದರ್, ಮೆನಿ ನಂಬರ್ ಆಫ್ ಕಂಪ್ಯೂಟರ್ ಅಥವಾ ಬೇರೆ ಬೇರೆ ಮೊಬೈಲು ಇವೆಲ್ಲ ಜಾಯಿನ್ ಆಗಿ ವರ್ಕ್ ಆಗ್ತವೆ. ಇಟ್ ಸಾಲ್ವ್ಸ್ ಕಾಮನ್ ಕಂಪ್ಯೂಟೇಷನಲ್ ಪ್ರಾಬ್ಲಮ್. ಕಾಮನ್ ಒಂದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತವೆ, ಬಹಳಷ್ಟು ಕಂಪ್ಯೂಟರ್ನ ಕನೆಕ್ಟ್ ಮಾಡಿಕೊಂಡು. shared resources among participants, application specific focus. ಅದಕ್ಕೆ ನಾನು ಗ್ರಿಡ್ ಕಂಪ್ಯೂಟಿಂಗ್ ಇಸ್ ಬೆಸ್ಟ್ ಸೂಟೆಡ್ ಫಾರ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದೆ ನಿಮಗೆ. ವರ್ಕ್ ಫ್ರಮ್ ಹೋಮ್ ಸಿಸ್ಟಮಿಗೆ ಗ್ರಿಡ್ ಕಂಪ್ಯೂಟಿಂಗ್ ಬೆಸ್ಟ್ ಆಗ್ತದೆ ಅಂತ ಹೇಳ್ತೇವೆ. ಕ್ಲೌಡ್ ಕಂಪ್ಯೂಟಿಂಗ್, ಸರ್ವಿಸ್ ಪ್ರೊವೈಡರ್ ರೆಂಟ್ಸ್ ಇನ್ಫ್ರಾಸ್ಟ್ರಕ್ಚರನ್ನು ಸರ್ವಿಸ್ ಪ್ರೊವೈಡರ್ ಕೊಡ್ತಾನೆ, ಯೂಸರ್ ಪೇ ಫಾರ್ ದಟ್ ಸರ್ವಿಸ್. ಇನ್ಫ್ರಾಸ್ಟ್ರಕ್ಚರಿಗೆ ಯೂಸರ್ಸ್ ಏನು ಮಾಡ್ತಾನೆ, ಪೇ ಮಾಡ್ತಾನೆ ಮತ್ತು ಅದನ್ನು ಯೂಸ್ ಮಾಡ್ಕೊಳ್ತಾನೆ. ಸೆಂಟ್ರಲೈಸ್ಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಒಂದು ಕಡೆ ಎಲ್ಲೋ ಸೆಂಟ್ರಲ್ ಮೇಂಟೈನ್ ಮಾಡಿ ಅದನ್ನು ರಿಸೋರ್ಸನ್ನು ಯೂಸ್ ಮಾಡ್ತವೆ. ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್ ಸಹ ಇರ್ತದೆ. ಸರ್ವಿಸ್ ಬೇಸ್ಡ್ ಸಿಸ್ಟಮ್ ಅಂದರೆ ಅದರದ್ದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು ಅದೆಲ್ಲ ನಮ್ಮ ಕೆಲಸ ಅಲ್ಲ. ಅದನ್ನು ಯಾರು ಪ್ರೊವೈಡರ್ ಕೊಡ್ತಾನೆ ಅವ ಅದ್ರ ಬಗ್ಗೆ ಕೇರ್ ತೆಗೆದುಕೊಳ್ತಾನೆ. ಮತ್ತು ಇದನ್ನು ಸೆಟಪ್ ಗ್ರಿಡ್ ಬೈ ಕನೆಕ್ಟಿಂಗ್ ನ್ಯೂಮರಸ್ ನೋಡ್ಸ್. ಎ ಮಿಡಲ್ ವ್ಯಾರ್ ಇಸ್ ರಿಕ್ವೈರ್ಡ್ ಟು ಇಂಪ್ಲಿಮೆಂಟ್ ದ ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸರ್ ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರ್ ಮಾಡಲಿಕ್ಕೆ ಮತ್ತೊಂದು ಮಿಡಲ್ ವ್ಯಾರ್ ಬೇಕು, ಮತ್ತೊಂದು ಮಧ್ಯದಲ್ಲೇನೋ ಬೇಕು. ನಾರ್ಮಲ್ ಆಗಿ ಗ್ಲೋಬಸ್ ಟೂಲ್ ಕಿಟ್ ಅಂಥೇಳಿ ಓಪನ್ ಸೋರ್ಸ್ ಸಾಫ್ಟ್ವೇರ್, ಅದನ್ನು ಗ್ರಿಡ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿ. ಆದರೆ ಪ್ರೆಸೆಂಟ್ಲಿ 2018 ಗ್ಲೋಬಸ್ ಟೂಲ್ ಕಿಟ್ ಅನ್ನೋದು ಕ್ಲೋಸ್ ಆಗಿದೆ, ಇಲ್ಲ ಅದು. ಅದ್ರ ಬದಲಿಗೆ ಅದನ್ನು ಹೆಸರೇನು ಮಾಡಿದ್ದಾರೆ ಅಂದರೆ globus.org ಅಂತ ಮಾಡಿದ್ದಾರೆ ಈಗ. ಇಟ್ ಇಸ್ ಎ ಓಪನ್ ಸಾಫ್ಟ್ವೇರ್ ಟೂಲ್, globus.org. ಆ ಹೆಸರಿಂದ ಅದು ಗ್ರಿಡ್ ಸರ್ವಿಸನ್ನು ಕೊಡ್ತದೆ ನಮಗೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, and tomorrow we will continue with some other technologies like blockchain technology, why blockchain is needed. All those things we will see in the next class. Thank you. God bless you.